ಸಂಜು ವೆಡ್ಸ್ ಗೀತಾ ಪಾರ್ಟ್ 2. ನಾನು ಮೊದಲಿಗೆ ಹೇಳ್ತಾ ಇದ್ದೀನಿ, ಇದು ಸಂಜು ವೆಡ್ಸ್ ಗೀತಾ ಪಾರ್ಟ್ 1ರ ಕಥೆಯ ಸೀಕ್ವೆಲ್ ಅಲ್ಲ. ಇದು ಸಂಜು ವೆಡ್ಸ್ ಗೀತಾ ಪಾರ್ಟ್ 1ರ ಟೈಟಲ್‌ನ ಸೀಕ್ವೆಲ್. ಸಂಜು ವೆಡ್ಸ್ ಗೀತಾ ಪಾರ್ಟ್ 1 ದೊಡ್ಡ ಯಶಸ್ಸನ್ನು ಕಂಡಂತಹ ಚಿತ್ರ. ಆ ಒಂದು ಯಶಸ್ಸಿನಿಂದ ಅದೇ ಕ್ಯಾರೆಕ್ಟರ್ಸ್‌ನ ಇಟ್ಕೊಂಡು, ಸಂಜು ಮತ್ತು ಗೀತಾ ಅನ್ನೋ ಕ್ಯಾರೆಕ್ಟರ್ಸ್‌ನ ಇಟ್ಕೊಂಡು ಮಾಡಿರ್ತಕ್ಕಂಥ ವಿಭಿನ್ನವಾದ ಕಥೆ. ಇನ್ನು ಇದರ ಒನ್‌ಲೈನ್ ಸ್ಟೋರಿ ಕಡೆ ಬರೋದಾದರೆ, ಸಂಜು ಮತ್ತು ಗೀತಾ ಪ್ರೀತಿಸಿ ಮದುವೆ ಆಗಿರ್ತಾರೆ. ಅವರು ಮದುವೆಯಾಗಿ 10th ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಈ 10ನೇ ವರ್ಷದ ವಾರ್ಷಿಕೋತ್ಸವ ನಡೆಯೋಕ್ಕಿಂತ ಮುಂಚೆ ಏನೇನಾಗಿತ್ತು, ಈ ವಾರ್ಷಿಕೋತ್ಸವ ನಡೆದಾದ್ಮೇಲೆ ಏನಾಯಿತು, ಇದು ಈ ಚಿತ್ರದ ಒನ್‌ಲೈನ್ ಸ್ಟೋರಿ ಅಂತ ಅನ್ಬೋದು. ಇನ್ನು ಇದರ ಮೊದಲ ಪಾಸಿಟಿವ್ಸ್ ಕಡೆ ಬರೋದಾದರೆ, ಇದರಲ್ಲಿರೋ ಸ್ಕ್ರೀನ್ ಪ್ಲೇನ ಬೆಂಡ್ ಮಾಡಿರೋದ್ರಿಂದ ಇಂಟರ್ವಲ್‌ನಲ್ಲಿ ಒಳ್ಳೆ ಟ್ವಿಸ್ಟ್ ಸಿಕ್ಕಿದೆ. ಅದು ಇದರ ಮೊದಲ ಪಾಸಿಟಿವ್ಸ್ ಅಂತ ಅನ್ಬೋದು. ಇನ್ನು ಇದೇ ಥರ ಟ್ವಿಸ್ಟ್ ಕ್ಲೈಮ್ಯಾಕ್ಸ್‌ನಲ್ಲೂ ಒಂದು ಟ್ವಿಸ್ಟ್ ಸಿಗುತ್ತೆ. ಅದು ಪ್ರೆಡಿಕ್ಟಬಲ್ ಕ್ಲೈಮ್ಯಾಕ್ಸ್ ಆಗಿದ್ರೂ ಕೂಡ ಡೈರೆಕ್ಟರ್ ಹೇಳಿರ್ತಕ್ಕಂಥ ಡೈರೆಕ್ಟರ್ ಅವ್ರದ್ದೇ ಸ್ಟೈಲಲ್ಲಿ ತೋರಿಸೋವರೆಗೂ ಅದನ್ನು ಟ್ವಿಸ್ಟ್ ಅಂತಲೇ ಹೇಳ್ಬೇಕಾಗುತ್ತೆ. ಇನ್ನು ಇದರ ನೆಕ್ಸ್ಟ್ ಪಾಸಿಟಿವ್ಸ್ ಅಂತ ಬರೋದಾದರೆ, ಅದು ತಬಲಾ ರಾಣಿ ಸರ್ ಮತ್ತು ಸಾಧು ಕೋಕಿಲ ಸರ್ ಇದ್ದಂತಹ ಪೋರ್ಷನ್ಸ್‌ನಲ್ಲಿ ಬಂದಂತಹ ಕಾಮಿಡಿ ಸೀನ್ಗಳು ಅಂತ ಹೇಳ್ಬೋದು. ತುಂಬ ಎಂಗೇಜಿಂಗಾಗಿ ಇಟ್ಟಿದ್ವು ಆ ಕಾಮಿಡಿ ಸೀನ್ಗಳು ಥಿಯೇಟ್ರಲ್ಲಿ ನಮ್ಮನ್ನ. ಇನ್ನು ಇದರ ನೆಗೆಟಿವ್ಸ್ ಕಡೆ ಬರೋದಾದರೆ, ಒಂದು ಇದ್ದಂತಹ ಒಂದು ಕತೆಗೆ, ಆನ್‌ಲೈನ್ ಕತೆಗೆ ರೊಟೀನ್ ಎಲಿಮೆಂಟ್ಸ್‌ನ ಇಟ್ಕೊಂಡು ಮಾಡಿರ್ತಕ್ಕಂಥ ಕತೆ ಇದು ಅಂತ ಅನ್ಬೋದು. ರೈಟಿಂಗ್ ತುಂಬ ಫ್ಲ್ಯಾಟ್ ಆಗಿದೆ. ಇದ್ರ ಜೊತೆಗೆ ಯಾವುದೇ ಕ್ಯಾರೆಕ್ಟರ್ಸ್ ಆಗ್ಬೋದು ನಮ್ಮನ್ನ ಕನೆಕ್ಟ್ ಆಗಲ್ಲ. ಇನ್ಕ್ಲೂಡಿಂಗ್ ಫಾದರ್, ಅಪ್ಪ ಮಗಳು ಸಂಬಂಧ ಆಗಿರ್ಬೋದು. ಜೊತೆಗೆ ಈ ಒಂದು ಲವ್ ಸ್ಟೋರಿನೂ ಕೂಡ ನಮಗೆ ಎಮೋಷ್ನಲಿ ಕನೆಕ್ಟ್ ಆಗಲ್ಲ. ಅದ್ರ ಬರವಣಿಗೆ ಆ ಥರ ನಮ್ಮನ್ನ ಕನೆಕ್ಟ್ ಮಾಡೋದಕ್ಕಾಗಲ್ಲ. ಬರವಣಿಗೆಲಿ ನಮ್ಮನ್ನ ಕನೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿಲ್ಲ ಅಂತ ಅನ್ಬೋದು. ಇಲ್ಲ ನನಗೆ ಮಾತ್ರ ಈ ಥರ ಕನೆಕ್ಟ್ ಆಗಿಲ್ವಾ, ಇಲ್ಲ ಬೇರೆ ಯಾರಿಗೂ ಕನೆಕ್ಟ್ ಆಗಿಲ್ವೋ ಗೊತ್ತಿಲ್ಲ. ನೀವು ಯಾವುದಕ್ಕೂ ಚಿತ್ರ ನೋಡಿ ನಿಮ್ಗೇನು ಅನಿಸ್ತು ಅಂತ ಹೇಳಿ. ನನಗನ್ಸಿದ್ದು ಇಷ್ಟೇ. ನೀವು ಇದಕ್ಕೆ ಮುಂಚೆ ಏನೋ ಚಿತ್ರ ನೋಡಿದರೆ ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟು ಹೇಳ್ತೀನಿ. ಬಾಯ್.